ಮಿರಾಯ್ ಇದು ಕಾರ್ತಿಕ್ ಘಟ್ಟಮನೇನಿಯವರು ಡೈರೆಕ್ಟ್ ಮಾಡಿ ಹನುಮಾನ್ ಖ್ಯಾತಿಯ ತೇಜ ಸಜ್ಜಾ ಶ್ರೇಯಾ ಶರಣ್ ಲೀಡ್ ಆಗಿ ಕಾಣಿಸ್ಕೊಂಡಿರುವಂತಹ ಸಿನಿಮಾ. ರಿಲೀಸ್ಗೂ ಮುನ್ನ ಒಳ್ಳೆ ಹೈಪ್ ಅನ್ನ ಸಿನಿಮಾ ತಂಡ ಕ್ರಿಯೇಟ್ ಮಾಡೋದಕ್ಕೆ ಪ್ರಯತ್ನ ಪಟ್ರು ಅಂಡ್ ಸಣ್ಣ ಬಜ್ ಅನ್ನ ಈ ಸಿನಿಮಾ ಹುಟ್ಟಾಕಿತ್ತು. ಅಂಡ್ ಅದಾದದ್ದು ಮೇನ್ಲಿ 2 ಕಾರಣಗಳಿಂದ. ಒಂದು, ಕಾರ್ತಿಕ್ ಅವರ ಟ್ರ್ಯಾಕ್ ರೆಕಾರ್ಡು ಚೆನ್ನಾಗಿದೆ. ಕಾರ್ತಿಕೇಯ 1, ಕಾರ್ತಿಕೇಯ 2 ತೆಲುಗು ಅಲ್ಲದೆ ಹಿಂದಿ ಮಾರ್ಕೆಟ್ ನಲ್ಲೂ ಒಂದು ಡೀಸೆಂಟ್ ಕಲೆಕ್ಷನ್ ಅನ್ನ ಮಾಡಿತ್ತು. ಅಂಡ್ ಹನುಮಾನ್ ಸಿನಿಮಾದಿಂದ ಎಲ್ಲರನ್ನ ಇಂಪ್ರೆಸ್ ಮಾಡಿದ್ದ ತೇಜ ಅವರ ಕಾಂಬೋ ಈ ಬಜ್ ಅನ್ನ ಹುಟ್ಟಾಕ್ಸಿತ್ತು. ಇವತ್ತು ಕನ್ನಡದಲ್ಲಿ ಈ ಸಿನಿಮಾನ ನೋಡಿದ ನಮಗೆ ಏನೆಲ್ಲ ಅನಿಸ್ತು, ಏನೆಲ್ಲ ಇಷ್ಟ ಆಯ್ತು, ಏನೆಲ್ಲ ಕಷ್ಟ ಕೊಡ್ತು ಎಲ್ಲವನ್ನ ಈ ರಿವ್ಯೂಲ್ ಹೇಳ್ತೀನಿ, ಬನ್ನಿ ನೋಡ್ಕೊಂಬರೋಣ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ನಾವು ಮಾಡೋ ರಿವ್ಯೂಗಳು ನಿಮ್ಗೆ ಇಷ್ಟ ಆಗೋದಾದ್ರೆ ಮಾತ್ರ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 9 ಅನ್ನೋನ್ಸ್ ಆಫ್ ಅಶೋಕ ಎಂಬ ಗ್ರಂಥದ ಮೇಲೆ ಬೇಸ್ ಆಗಿರುವಂತಹ ಈ ಸಿನಿಮಾಗೆ ಡಿವೋಷನಲ್ ಟಚ್ ಕೂಡ ಇದೆ, ಫ್ಯಾಂಟಸಿ ಅಡ್ವೆಂಚರ್ ಟಚ್ ಕೂಡ ಇದೆ. ಇಲ್ಲಿ ನಮ್ಮ ನಾಯಕ ಒಬ್ಬ ಸೂಪರ್ ಯೋಧ. ಅವನಿಗೆ ಅಂತಾನೆ ಒಂದಷ್ಟು ವಿಶೇಷ ಶಕ್ತಿಗಳಿದಾವೆ ಅಂಡ್ ಶಕ್ತಿಗಳಿಗೆ ಒಂದು ಗಟ್ಟಿಯಾದ ಪರ್ಪಸ್ ಕೂಡ ಇದೆ. ಇವನು ಈ ಶಕ್ತಿ ಅವನೊಳಗಡೆ ಇದೆ ಅಂತ ಅನ್ಕೊಳ್ಳೋದು ಹೇಗೆ, ಇಲ್ಲಿ ಆ ಪರ್ಪಸ್ ಏನು, ಏನನ್ನ ಕಾಪಾಡಬೇಕಾಗಿದೆ, ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ನೀವು ಸಿನಿಮಾ ನೋಡೇನೆ ಪಡ್ಕೋಬೇಕು. ಇಲ್ಲಿ ಪಾಸಿಟಿವ್ಸ್ ಅಂತ ಕವರ್ ಮಾಡೋದಕ್ಕೆ ತುಂಬಾನೇ ಅಂಶಗಳಿವೆ. ಆಲ್ಮೋಸ್ಟ್ ಎಲ್ಲವನ್ನ ಚೆನ್ನಾಗಿ ಬ್ಯಾಲೆನ್ಸ್ಡ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ ಇಲ್ಲಿ. ಅದು ಕ್ಯಾರೆಕ್ಟರೈಸೇಷನ್ಸ್ ಆಗಿರ್ಬೋದು, ಸ್ಕ್ರೀನ್ ಪ್ಲೇಸ್ ಆಗುವಂತಹ ವಿಧಾನ ಇರ್ಬೋದು, ಎಲ್ಲವನ್ನ ಸಖತ್ತಾಗಿ ಬರ್ಕೊಂಡಿದ್ದಾರೆ ಅಂಡ್ ಅಷ್ಟೇ ಸೂಪರ್ಬ್ ಆಗಿ ಅದನ್ನ ತೆರೆ ಮೇಲೆ ಕೂಡ ಇಳಿಸಿದ್ದಾರೆ. ಇಲ್ಲಿನ ನಿರ್ದೇಶಕರಾದ ಕಾರ್ತಿಕ್ ಅವರೇ ಈ ಸಿನಿಮಾದ ಸಿನಿಮಾಟೋಗ್ರಫರ್. ಆ ವಿಜುವಲ್ಸ್, VFX ನ ಸ್ಮಾರ್ಟ್ ಆಗಿ ಬಳಸ್ಕೊಂಡಿರುವಂತಹ ರೀತಿ ಎಲ್ಲವೂ ಖುಷಿ ಕೊಡುತ್ತೆ. ವಿಜುವಲಿ ಸಿನಿಮಾ ತುಂಬಾ ಸ್ಟನ್ನಿಂಗ್ ಆಗಿದೆ. ಇರೋ ಬರೋದನ್ನೆಲ್ಲ VFX ಅಲ್ಲಿ ಅಥವಾ ಗ್ರೀನ್ ಸ್ಕ್ರೀನ್ ನಲ್ಲಿ ತೆಗೆಯೋ ಬದಲು ಆದಷ್ಟು ರಿಯಲ್ ಆಗಿ ಅದನ್ನ ಶೂಟ್ ಮಾಡಿ VFX ನಿಂದ ಅದನ್ನ ಎನ್ಹಾನ್ಸ್ ಮಾಡಿದ್ದಾರೆ. ಇದು ಖಂಡಿತ ಎಷ್ಟೋ ಬಿಗ್ ಬಜೆಟ್ ಸೋ ಕಾಲ್ಡ್ ಸ್ಪೈ ಯೂನಿವರ್ಸ್ ಸಿನಿಮಾಗಳು ನೋಡಿ ಕಲ್ತ್ಕೋಬೇಕಿರುವಂತಹ ಒಂದು ವಿಷಯ. ಕಾರ್ತಿಕ್ ಅವರು ಎಷ್ಟು ಚೆನ್ನಾಗಿ ಸ್ಕ್ರೀನ್ ನಲ್ಲಿ ವಿಜುವಲ್ಸ್ ಅನ್ನ ಕಟ್ಟಿದಾರೋ ಅಷ್ಟೇ ಚೆನ್ನಾಗಿ ಇಲ್ಲಿನ ಸ್ಕ್ರೀನ್ ಪ್ಲೇ ಅನ್ನ ಕೂಡ ಕಟ್ಟಿದ್ದಾರೆ. ಇಲ್ಲಿ ಅವರ ಹಿಂದಿನ ಸಿನಿಮಾಗಳ ಟೆಂಪ್ಲೆಟ್ ಝಲಕಲ್ಲೇ ಸಿನಿಮಾ ಕಾಣುತ್ತೆ, ಬಟ್ ಅದನ್ನ ಈ ಕತೆಗೆ ಬ್ಲೆಂಡ್ ಮಾಡಿರುವಂತಹ ರೀತಿ ಚೆನ್ನಾಗಿತ್ತು. ಕತೆ ಚೆನ್ನಾಗಿ ಬರ್ಕೋಬಹುದು, ಅದರ ವಿಜುವಲ್ಸ್ ಅನ್ನ ಕೂಡ ಅಚೀವ್ ಮಾಡಬಹುದು, ಬಟ್ ಒಳ್ಳೆ ಪರ್ಫಾರ್ಮೆನ್ಸ್ ಗಳೇ ಇಲ್ಲ ಅಂತ ಅಂದ್ರೆ ಅದು ಆಸ್ ಎ ಹೋಲ್ ಪ್ಯಾಕೇಜ್ ಹಿಂದೆ ಬೀಳುತ್ತೆ. ಬಟ್ ಇಲ್ಲಿ ಅದಾಗಿಲ್ಲ. ಪರ್ಫಾರ್ಮೆನ್ಸಸ್ ಇಲ್ಲಿನ ಹೈಲೈಟ್. ಶ್ರೇಯಾ ಶರಣ್ ಅವರು ಸಖತ್ ಒಳ್ಳೆ ಪರ್ಫಾರ್ಮರು. ಈ ಹಿಂದೆ ಎಷ್ಟೋ ಕ್ರೂಷಿಯಲ್ ಪರ್ಫಾರ್ಮೆನ್ಸಸ್ ಅನ್ನ ಕೊಟ್ಟಿದ್ರು, ಬಟ್ ರೀಸೆಂಟ್ ಟೈಮ್ಸ್ ನಲ್ಲಿ ಅವರ ರೋಲ್ಸ್ ಗಳು ಸಖತ್ ಅಂಡರ್ ರೇಟನ್ ಆಗಿ ಇರ್ತಾ ಇದ್ವು. ಆದ್ರೆ ಇಲ್ಲದಾಗಿಲ್ಲ. ಅವರ ಇಂಪ್ಯಾಕ್ಟ್ ನಿಜವಾಗ್ಲೂ ಹೆಚ್ಚಿದೆ ಅಂಡ್ ತೇಜ ಸಜ್ಜಾ ಅವರ ಪಾತ್ರಕ್ಕೂ ಕೂಡ ಅಷ್ಟೇನೆ. ಕೆರಿಯರ್ ಬಿಗಿನಿಂಗ್ ಅಲ್ಲೇ ತೇಜ ಅವರು ಇಂತ ಒಳ್ಳೊಳ್ಳೆ ಸಿನಿಮಾಗಳನ್ನ ತಮ್ಮ ಫಿಲ್ಮೋಗ್ರಫಿಯಲ್ಲಿ ಹಾಕೊಂಡಿದ್ದಾರೆ ಅಂದ್ರೆ ಕಾಲ ಮುಂದಕ್ಕೆ ಹೋದಂಗೆ ಇನ್ನಷ್ಟು ಮ್ಯಾಸಿವ್ ಪ್ರಾಜೆಕ್ಟ್ ಗಳು ಅವರ ಬಳಿ ಬಂದು ಬೀಳೋದು ಕನ್ಫರ್ಮ್. ಇಲ್ಲಿ ಇವರು ಹೇಳ್ಬೇಕು ಅಂತ ಹೊರಟಿರುವಂತಹ ಕಾನ್ಸೆಪ್ಟ್ ಹೊಸದು ಅಂಡ್ ಬಹಳ ಜನಕ್ಕೆ ಗೊತ್ತಿಲ್ಲದೆ ಇರುವಂತಹ ವಿಷಯಗಳು ಇಲ್ಲಿ ತುಂಬಾನೇ ಇದಾವೆ. ಬಟ್ ಅದನ್ನ ಎಫೆಕ್ಟಿವ್ ರೈಟಿಂಗ್ ಇಂದ, ಒಳ್ಳೆ ಡೈಲಾಗ್ಸ್ ಇಂದ ಕವರ್ ಅಪ್ ಮಾಡಿದ್ದಾರೆ. ಎಲ್ಲವನ್ನ ಸ್ಪೂನ್ ಫೀಡ್ ಮಾಡದೆ ಸಿಂಪಲ್ ಆಗಿ ಪ್ರತಿಯೊಂದು ಡಾಟ್ಸ್ ಅನ್ನ ಕನೆಕ್ಟ್ ಮಾಡ್ಕೊಂಡು ಇಲ್ಲಿನ ಸ್ಕ್ರೀನ್ ಪ್ಲೇ ಮುಂದಕ್ಕೆ ಹೋಗುತ್ತೆ. ಅಂಡ್ ಫಸ್ಟ್ ಹಾಫ್ ನಲ್ಲೇ ನನ್ನನ್ನ ಇಂಪ್ರೆಸ್ ಮಾಡಿದಂತಹ ಆಸ್ಪೆಕ್ಟ್ ಗಳು ಜಾಸ್ತಿನೇ ಇದ್ವು. ಇಲ್ಲಿನ ಕ್ಲೈಮ್ಯಾಕ್ಸ್ ಕೂಡ ಸಖತ್ತಾಗಿ ವರ್ಕ್ ಆಯ್ತು. ಸೆಕೆಂಡ್ ಹಾಫ್ ಸ್ವಲ್ಪ ಸ್ಲೋ ಇದ್ರೂ ಆ ಕ್ಲೈಮ್ಯಾಕ್ಸ್ ನಮ್ಮನ್ನ ನಿಧಾನಕ್ಕೆ ಕರ್ಕೊಂಡು ಹೋಗ್ತಾ ಇರುತ್ತೆ ಅಂಡ್ ಆ ಕ್ಲೈಮ್ಯಾಕ್ಸ್ ಬಂದಾಗ ಆ ವೈಟ್ ಗೆ ಒಂದು ವ್ಯಾಲ್ಯೂ ಆಡ್ ಆಯ್ತು ಅಂತ ಕೂಡ ಹೇಳ್ತೀನಿ. ಇಲ್ಲಿನ ಆಕ್ಷನ್ ಸೆಟ್ ಪೀಸ್ ನಲ್ಲಿ ಸಖತ್ ಯುನೀಕ್ನೆಸ್ ನಾನು ಅಬ್ಸರ್ವ್ ಮಾಡಿದೆ. ಕೆಲವೊಬ್ರು ಇಡೀ ಆಕ್ಷನ್ ನ ಒನ್ ಟೇಕಲ್ ಮಾಡ್ತಾರೆ, ಒಬ್ಬೊಬ್ರು ಸ್ಲೋ ಮೋಷನ್ಸ್ ಹಾಕಿ ಎಳಿತಾರೆ. ಇಲ್ಲಿ ಎರಡೂ ಇದಾವೆ, ಬಟ್ ಸಖತ್ ಸ್ಮಾರ್ಟ್ ಆಗಿ ಅದನ್ನ ಯೂಸ್ ಮಾಡಿದ್ದಾರೆ. ಎಲ್ಲಿ ಎಷ್ಟು ಎಲಿವೇಶನ್ ಬೇಕಿತ್ತೋ ಅದನ್ನ ಪ್ರಾಪರ್ ಆಗಿ ಪ್ರೊವೈಡ್ ಮಾಡಿದ್ದಾರೆ. ಮ್ಯೂಸಿಕ್, BGM ಕೂಡ ಸಿನಿಮಾವನ್ನ ಎಲಿವೇಟ್ ಮಾಡೋದಕ್ಕೆ, ಸೆಕೆಂಡ್ ಹಾಫ್ ಅಲ್ಲಿ ಲ್ಯಾಗ್ ಅಂತ ಅನ್ಸಂತಹ ಕೆಲವು ಪೋರ್ಷನ್ಸ್ ಗಳ ಮಧ್ಯ ಸಾಗೋದಕ್ಕೆ ಹೆಲ್ಪ್ ಮಾಡಿದೆ ಅಂತ ಹೇಳ್ತೀನಿ. ಇನ್ನು ನಮ್ಗೆ ಇಲ್ಲಿ ಕಷ್ಟ ಆದಂತಹ ಫ್ಯಾಕ್ಟರ್ಸ್ ಗಳನ್ನ ನೋಡೋದಾದ್ರೆ ಇಲ್ಲಿನ ಕಾಮಿಡಿ ನಮ್ಗೆ ಸ್ವಲ್ಪನೂ ವರ್ಕ್ ಆಗ್ಲಿಲ್ಲ. ಆ ಪೋರ್ಷನ್ಸ್ ನಲ್ಲಿ ಯಾವ ಜೋಕ್ ಕೂಡ ಅನ್ಕೊಂಡಂಗೆ ಲ್ಯಾಂಡ್ ಆಗ್ಲಿಲ್ಲ ಅಂಡ್ ಕಥೆಯಲ್ಲಿ ಆ ಪೋರ್ಷನ್ಸ್ ನ ಇಂಪ್ಯಾಕ್ಟ್ ತೀರಾ ಕಡಿಮೆ ಇದ್ವು, ಫೋರ್ಸ್ ಅಂತ ಕೂಡ ಅನಿಸ್ತಾ ಇದ್ವು. ಇದಕ್ಕೆ ಕಾರಣ ಕನ್ನಡದ ಡಬ್ಬಿಂಗ್ ಅಂತ ಹೇಳ್ಬೋದು. ಬೇರೆ ಎಲ್ಲಾ ಕಡೆ ಒಂದು ಡೀಸೆಂಟ್ ಎಕ್ಸ್ಪೀರಿಯನ್ಸ್ ಅನ್ನ ಕೊಟ್ಟಂತಹ ಡಬ್ಬಿಂಗು ಕಾಮಿಡಿಯಲ್ಲಿ ಖಂಡಿತ ಎಡವಿದೆ. ಒರಿಜಿನಲ್ ವರ್ಷನ್ ಅಂದ್ರೆ ತೆಲುಗುನಲ್ಲಿ ಏನನ್ನ ಬರ್ಕೊಂಡಿದಾರೋ ಆ ಜೋಕು ಕನ್ನಡಕ್ಕೆ ಸರಿಯಾಗಿ ಬ್ಲೆಂಡ್ ಆಗಿಲ್ಲ ಅನ್ನೋದು ನಮ್ಮ ಒಪಿನಿಯನ್. ಇನ್ನು ವಿಲನ್ ಪಾತ್ರದಲ್ಲಿ ಕಾಣಿಸ್ಕೊಂಡಿರುವಂತಹ ಮಂಚು ಮನೋಜ್ ಮತ್ತು ಇನ್ನಿತರ ಸ್ಕ್ರೀನ್ ಪ್ರೆಸೆನ್ಸ್ ಬೆಟರ್ ಆಗ್ಬೋದಿತ್ತು ಅಂಡ್ ಅವರ ರೋಲ್ ಕೂಡ ಸ್ಟ್ರಾಂಗ್ ಅಂತ ಅನಿಸ್ಲಿಲ್ಲ. ಖಡಕ್ ಆಗಿ ಹೇಳೋದಾದ್ರೆ ಮಿರಾಯ್ ಒಂದು ಗುಡ್ ವಾಚ್. ಬಹಳಷ್ಟು ಹೊಸತನ ಇದೆ ಕಥೆಯಲ್ಲಿ ಕೂಡ ಅಂಡ್ ಪ್ರೆಸೆಂಟೇಷನ್ ಅಲ್ಲಿ ಕೂಡ. ಮನೆಯಲ್ಲಿ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಈ ಸಿನಿಮಾ ಎಂಟರ್ಟೈನ್ ಮಾಡುತ್ತೆ. ಸ್ವಲ್ಪ ನಮ್ಮ ಪುರಾಣ ಇತಿಹಾಸವನ್ನ ಕಲ್ಸ್ಕೊಡುತ್ತೆ ಅಂತ ಹೇಳ್ತೀನಿ. ಇದಾಗಿತ್ತು ಮಿರಾಯ್ ಸಿನಿಮಾದ ರಿವ್ಯೂ. ನೀವು ಈ ಸಿನಿಮಾವನ್ನ ಆಲ್ರೆಡಿ ನೋಡಿದ್ರೆ ಅಂಡ್ ಕನ್ನಡದ ಡಬ್ಬಿಂಗ್ ಅಲ್ಲೇ ನೋಡಿದ್ರೆ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.